ಇನ್ನು ಮಂತ್ರೇಶು ಊಹ್ಯಮಾನಸ್ಯ ಮಂತ್ರ ಅನವಯವತ್ವ ಪ್ರಸಂಗಾತ್ ಎಂಬುದಾಗಿ ಓಂಕಾರವು ಸೂತ್ರದ ಅವಯವವಾಗಿಲ್ಲ ಎಂಬುದಾಗಿ ಒಪ್ಪಿದರೆ ಮಂತ್ರಗಳಲ್ಲಿ ಊಹ್ಯಮಾನವಾದದ್ದು ಮಂತ್ರವಾಗದೆ ಹೋಗಬೇಕಾದೀತು ಎಂಬುದಾಗಿ ಆಪತ್ತಿಯನ್ನು ಕೊಟ್ಟಿದ್ದೀರಿ. ಆದರೆ ಇದು ಇಷ್ಟಾಪತ್ತಿಯಾಗಿದೆ ಅಂತ ಹೇಳುತ್ತಾರೆ. ಕಿಂಚ ಮಂತ್ರೇಷು ಊಹ್ಯಮಾನಸ್ಯ ತದನವಯವತ್ವಂ ಇಷ್ಟಮೇವ ಊಹಪ್ರವರ ನಾಮಧೇಯಾನಾಂ ಅಮಂತ್ರತ್ವಸ್ಯ ದ್ವಿತೀಯೇ ಸಿದ್ಧಾಂತಿತತ್ವಾತ್. ಅನಾಮ್ನಾತೇಷು ಅಮಂತ್ರತ್ವಂ ಆಮ್ನಾತೇಷು ವಿಭಾಗ ಸ್ಯಾತ್ ಅಂತನ್ನುವ ಅಧಿಕರಣದಲ್ಲಿ, ದ್ವಿತೀಯ ಅಧ್ಯಾಯದ ಅಧಿಕರಣದಲ್ಲಿ ಊಹಾದಿಗಳಿಗೆ ಅಮಂತ್ರತ್ವವನ್ನು ಸಾಧಿಸಿದ್ದಾರೆ. ಅಂದರೆ ಊಹಂದ್ರೇನು? ಅಗ್ನಿಪದ ಸ್ಥಾನದಲ್ಲಿ ಸೂರ್ಯಪದ ಪ್ರಯೋಗವೆಂಬ ಊಹೆ, ತ್ರ್ಯಾರ್ಷೇಯ ಪಂಚಾರ್ಷೇಯ ಮೊದಲಾದಂತಹ ಪ್ರವರಗಳು, ದೇವದತ್ತ ಮೊದಲಾದ ನಾಮಧೇಯಗಳು ಇವೆಲ್ಲವೂ ಮಂತ್ರಗಳೋ ಅಲ್ಲವೋ ಎಂಬುದಾಗಿ ಸಂಶಯ ಬರುತ್ತದೆ. ಪೂರ್ವಪಕ್ಷಿಗಳು ಹೇಳುತ್ತಾರೆ, ಊಹಪ್ರವರ ನಾಮಧೇಯಗಳು ಮಂತ್ರದ ಜೊತೆ ಏಕವಾಕ್ಯತ್ವ ಹೊಂದಿವೆ ಹಾಗೂ ಮಂತ್ರ ಕಾರ್ಯಕಾರಿಯಾಗಿವೆ. ಆದ್ದರಿಂದ ಮಂತ್ರಗಳೆಂದೇ ಒಪ್ಪಬೇಕು. ಮಂತ್ರೈಕ ವಾಕ್ಯತ ಎಂದರೆ ಮಂತ್ರೇಣ ಸಹ ವಿಶಿಷ್ಟ ಏಕಾರ್ಥ ಪ್ರತ್ಯಾಯಕತ್ವಂ ಎಂಬುದಾಗಿ ಅರ್ಥ. ಮಂತ್ರಗಳಿಗೆ ಹೇಗೆ ವಿಶಿಷ್ಟ ಏಕಾರ್ಥ ಪ್ರತ್ಯಾಯಕತ್ವ ಇರುತ್ತದೋ ಅದರಂತೆ ಊಹೆ ಮೊದಲಾದವುಗಳಿಗೂ ಇರುತ್ತದೆ. ಅದರಂತೆ ಮಂತ್ರಗಳು ಮೊದಲಾದವು ಸಹ ಅವುಗಳ ಜೊತೆಗೆ ಸೇರಿಕೊಂಡು ತಾವು ಕಾರ್ಯವನ್ನು ನಿರ್ವಹಿಸುವುದರಿಂದ ಇವುಗಳನ್ನು ಮಂತ್ರವೆಂದು ಒಪ್ಪಬೇಕು ಅಂಥೇಳಿ ಪೂರ್ವಪಕ್ಷ. ಸಿದ್ಧಾಂತ ಏನು ಅಂದರೆ, ಮಂತ್ರ ಕಾರ್ಯಕಾರಿತ್ವವಿದ್ದಲ್ಲಿ ಮಂತ್ರತ್ವವಿರಬೇಕೆಂಬ ವ್ಯಾಪ್ತಿಯನ್ನು ಹೇಳಿದರೆ ಇದಕ್ಕೆ ವ್ಯಭಿಚಾರ ದೋಷವಿದೆ. ವಾಜಪೇಯ ಯಾಗದಲ್ಲಿ ರಥಘೋಷೇಣ ಮಹೇಂದ್ರ ಸ್ತೋತ್ರಂ ಉಪಾಕರೋತಿ ಇತ್ಯಾದಿಗಳಲ್ಲಿ ರಥ ಓಡಿಸಿ ಶಬ್ದ ಮಾಡಬೇಕು, ಈ ಶಬ್ದದ ಜೊತೆಗೆ ಮಹೇಂದ್ರ ಸ್ತೋತ್ರವನ್ನು ಪಠಿಸಬೇಕೆಂದು ಹೇಳಿದ್ದಾರೆ. ರಥಘೋಷದ ಜೊತೆಗೆ ಮಹೇಂದ್ರ ಸ್ತೋತ್ರವನ್ನು ಸೇರಿಸಿ ಹೇಳಬೇಕು ಎಂದು ವಿಧಿ ಇದೆ. ಇಲ್ಲಿ ರಥಘೋಷವು ಮಂತ್ರದ ಕಾರ್ಯವಾದ ಸ್ತೋತ್ರಕ್ಕೆ ಸಹಕಾರಿಯಾದ್ದರಿಂದ ಮಂತ್ರ ಕಾರ್ಯಕಾರಿಯಾಗಿದೆ, ಆದರೆ ಮಂತ್ರವಲ್ಲ. ಆದ್ದರಿಂದ ರಥಘೋಷದಲ್ಲಿ ಮಂತ್ರ ಕಾರ್ಯಕಾರಿತ್ವವೆಂಬ ಹೇತುವಿದೆ, ಆದರೆ ಮಂತ್ರತ್ವವೆಂಬ ಸಾಧ್ಯವಿಲ್ಲದ ಕಾರಣ ವ್ಯಭಿಚಾರ ದೋಷ ಬರುತ್ತದೆ. ಆದ್ದರಿಂದ ನಿಮ್ಮ ನಿಯಮ ಸಾಧುವಲ್ಲ. ಆದ್ದರಿಂದ ಗುರು ಶಿಷ್ಯರು ಯಾವುದನ್ನು ಮಂತ್ರಗಳೆಂದು ತಿಳಿದು ಅಧ್ಯಯನ ಮಾಡುತ್ತಾರೋ ಅವುಗಳಷ್ಟೇ ಮಂತ್ರ ಎನಿಸುತ್ತವೆ ಹೊರತು ಮಂತ್ರಗಳ ಮಧ್ಯದಲ್ಲಿ ಸೇರಿದ ಮಾತ್ರದಿಂದ ಅಥವಾ ಮಂತ್ರದ ಕಾರ್ಯವನ್ನು ನಿರ್ವಹಿಸಿದ ಮಾತ್ರದಿಂದ ಮಂತ್ರಗಳೆನಿಸಲಾರವು. ಆದ್ದರಿಂದ ಊಹಪ್ರವರ ನಾಮಧೇಯಗಳು ಮಂತ್ರಗಳಲ್ಲವೆಂದು ಸಿದ್ಧಾಂತ. ಯದ್ಯಪಿ ಇಲ್ಲಿ ಊಹ್ಯಮಾನವಾದದ್ದು ಮಂತ್ರೈಕ ವಾಕ್ಯ, ಊಹ್ಯಮಾನವಾದದ್ದಕ್ಕೆ ಮಂತ್ರೈಕ ವಾಕ್ಯತ್ವ ಅಂತನ್ನೋದು ಬರುತ್ತದೆ. ಆದ್ದರಿಂದಾಗಿ ತದವಯವತ್ವ ಅಂತನ್ನೋದು ಅಂಗೀಕಾರ ಮಾಡಿಯೇ ಅದರ ಅಪರಾಧಕ್ಕೆ ಯದೃಕ್ತೋ ಯಜ್ಞಭ್ರೇಷಂ ಆಗಚ್ಚೇತ್ ಯದ್ಯದುಷ್ಟೋ ಯಜ್ಞಭ್ರೇಷಂ ಆಗಚ್ಚೇತ್ ಅಂತನ್ನುವ ಮಂತ್ರವೈಕಲ್ಯ ಪ್ರಾಯಶ್ಚಿತ್ತ ಅನಾಪಾದಕತ್ವ ಸಿದ್ಧಿಯಾಗುವುದಕ್ಕಾಗಿ ಅಮಂತ್ರತ್ವವನ್ನು ವ್ಯವಸ್ಥಾಪನ ಮಾಡಿದ್ದಾರೆ. ಸುಧಾದಲ್ಲಿಯೂ ಕೂಡ ತದನವಯವತ್ವವೇ ಆಪಾದನ ಮಾಡಿದ್ದಾರೆ ಹೊರತು ಅಮಂತ್ರತ್ವವನ್ನು ಆಪಾದನ ಮಾಡಿಲ್ಲ. ಅದರಿಂದಾಗಿ ಇಷ್ಟಾಪಾದನ ಅಂತನ್ನೋದು ಯುಕ್ತವಲ್ಲ. ಆದರೂ ಕೂಡ ಅಮಂತ್ರತ್ವೇನ ಅನವಯವತ್ವವು ಸುಧಾವಾಕ್ಯಾಭಿಪ್ರೇತವಾಗಿದೆ ಅಂತ ಈ ರೀತಿಯಾಗಿ ಶಂಕಾ ಮಾಡುವವನ ಹೃದಯವಾಗಿದೆ ಎಂಬುದಾಗಿ ತಿಳಿಯಬೇಕು. ಇನ್ನು ಓಂಕಾರಾರ್ಥವು ಪ್ರಥಮ ಸೂತ್ರದ ವಾಕ್ಯಾರ್ಥದಲ್ಲಿ ಸಮನ್ವಯ ಹೊಂದುತ್ತದೆ ಎಂಬುದಾಗಿ ಸುಧಾ ಗ್ರಂಥದಲ್ಲಿ ಹೇಳಿದ್ದಾರೆ. ಇದು ಕೂಡ ಸರಿಯಲ್ಲ ಎಂದು ಅಪಿಚ ಇತ್ಯಾದಿಯಾಗಿ ಚಂದ್ರಿಕಾದಲ್ಲಿ ಹೇಳ್ತಾ ಇದ್ದಾರೆ. ಅಪಿಚ ಭೂತತ್ವಸ್ಯ ನ ವಾಕ್ಯಾರ್ಥೇ ಅನ್ವಯಃ ಬ್ರಹ್ಮಣಃ ಶಬ್ದತಃ ಉಪಸರ್ಜನಸ್ಯ ಪದಾಂತರೋಪಾತ್ತ ಓತತ್ವಾನ್ವಯಾನುಪಪತ್ತೇಃ ಅಥ ಅಧಿಕಾರ ಸಂಪತ್ತ್ಯನಂತರಂ ಪ್ರಯೋಜನ ಸದ್ಭಾವಾತ್ ಬ್ರಹ್ಮವಿಚಾರಃ ಕರ್ತವ್ಯಃ ಅನ್ನುವುದು ಸೂತ್ರದ ಅರ್ಥವಾಗಿದೆ. ಈ ವಾಕ್ಯಾರ್ಥದಲ್ಲಿ ಓಂಕಾರದ ಅರ್ಥವಾದ ಪೂರ್ಣತ್ವಕ್ಕೆ ಎಲ್ಲಿಯೂ ಅನ್ವಯ ಕಾಣಿಸುವುದಿಲ್ಲ. ಪೂರ್ಣನಾದ ಯಾವ ಬ್ರಹ್ಮನೋ ಅವನ ವಿಚಾರ ಎಂಬುದಾಗಿ ಬ್ರಹ್ಮ ವಿಶೇಷಣತೆಯ ಅನ್ವಯವನ್ನು ಹೊಂದಬಹುದಲ್ವಾ ಅಂದರೆ ಅದು ಸರಿಯಲ್ಲ. ಯಾಕೆ ಅಂದರೆ ಬ್ರಹ್ಮಪದವು ಜಿಜ್ಞಾಸಾ ಪದದ ಜೊತೆಗೆ ಸಮಾಸ ಹೊಂದಿರುವುದರಿಂದ ವಿಶೇಷಣವಾಗಿ ಗೌಣವಾಗಿದೆ. ಇಲ್ಲಿ ಓತತ್ವಕ್ಕೆ ಅನ್ವಯ ಹೇಳಲು ಬರುವುದಿಲ್ಲ. ಒಂದು ವೇಳೆ ಓಂ ಬ್ರಹ್ಮ ಜಿಜ್ಞಾಸ ಎಂದು ಸಮಸ್ತವಾಗಿ ಓಂ ಎಂಬುದು ಬ್ರಹ್ಮಪದದ ಜೊತೆಗೆ ಅನ್ವಯ ಓಂ ಬ್ರಹ್ಮ ಜಿಜ್ಞಾಸ ಎಂಬುದಾಗಿ
ಸೂತ್ರದ ವಿನ್ಯಾಸವಿದ್ದರೆ ಓಂ ಎಂಬುವುದು ಬ್ರಹ್ಮಪದದ ಜೊತೆಗೆ ಅನ್ವಯ ಹೊಂದಬಹುದಿತ್ತು. ಆದರೂ ಸೂತ್ರ ವಿನ್ಯಾಸ ಹಾಗಿಲ್ಲದ ಕಾರಣ ಓತತ್ವಕ್ಕೆ ಅನ್ವಯ ಕೂಡುವುದಿಲ್ಲ. ಬ್ರಹ್ಮ ಜಿಜ್ಞಾಸ ಅನ್ನುವಲ್ಲಿ ಅರ್ಥತಃ ಪ್ರಾಧಾನ್ಯವಿದ್ದರೂ ಕೂಡ ಶಬ್ದತಃ ಉಪಸರ್ಜನತ್ವವು ಇರುವುದರಿಂದ ಆಕಾಂಕ್ಷವಿಲ್ಲದಿದ್ದರಿಂದ ಓತತ್ವದನ್ವಯವೂ ಆಗುವುದಿಲ್ಲ. ದೇವದತ್ತಸ್ಯ ಗುರುಕುಲಂ ಇತ್ಯಾದಿಗಳಲ್ಲಿ ಇದ್ದಂತೆ ಅನ್ವಯವೂ ಆಗಬಹುದಲ್ಲ ಎಂಬುದಾಗಿ ಕೇಳಿದರೆ ದೂಷಣಾಂತರವನ್ನು ಹೇಳ್ತಾ ಇದ್ದಾರೆ. ಅಪಿಚ ಇತ್ಯಾದಿ ಆಗಿ ಅಪಿಚ ಅರ್ಥಪ್ರತೀತ್ಯರ್ಥತ್ವೇ ಆದಾವೇವ ಪ್ರಯೋಗೇಣ ಚರಿತಾರ್ಥತ್ವಾದಂತೆ ಪ್ರಯೋಗ ವೈಯರ್ಥ್ಯಂ. ಸ್ರವತ್ಯನೋಂಕೃತಂ ಬ್ರಹ್ಮ ಎಂಬ ಪ್ರಮಾಣದಂತೆ ಸೂತ್ರಗಳ ಮೊದಲ ಮತ್ತು ಕೊನೆಯಲ್ಲಿ ಓಂಕಾರವನ್ನು ಹೇಳಬೇಕೆಂದು ಹೇಳಿದ್ದು ಸರಿಯಲ್ಲ. ಅರ್ಥಪ್ರತೀತಿಗೋಸ್ಕರ ಓಂಕಾರವಿರುವುದೆಂದು ನೀವು ಹೇಳುತ್ತಿರುವುದರಿಂದ ಮೊದಲು ಹೇಳಿದರೆ ಸಾಕು, ಕೊನೆಯಲ್ಲೇಕೆ ಹೇಳಬೇಕು? ಕಿಂಚ ಓಂಕಾರಸ್ಯ ಉತ್ತರತ್ರ ಅನುಷಂಗೇ ಅನುಷಕ್ತಸ್ಯ ಜ್ಞಾಪ್ರಾತಿಪದಿಕಾತ್ ಇತ್ಯಾದೇಃ अच्छिद्रेण पवित्रेण इत्यादेः तनूर्वशिष्टा इत्यादेश्च तत्र तत्र अर्थान्वय दर्शनात् प्रकृतेऽपि ओंकारार्थस्य जन्मादिसूत्रेषु अन्वयो वाच्यः स च अशक्यः इति. ಇನ್ನು ಕೊನೆಯ ಆಕ್ಷೇಪವನ್ನು ಮಾಡ್ತಾರೆ. ಸೂತ್ರದ ಅವಯವವಾದದ್ದರಿಂದ ಓಂಕಾರವನ್ನು ಸೂತ್ರದ ಜೊತೆಗೆ ಸೇರಿಸಿ ಹೇಳಬೇಕಿತ್ತು, ಆದರೆ ಬಿಡಿಸಿ ಅಸಂಹಿತತೆಯ ಏಕೆ ಹೇಳಿದ್ದಾರೆ ಎಂಬುದಾಗಿ ಕೇಳಿದರೆ ಸರ್ವತ್ರಾನುಗತತ್ವೇನ ಪೃಥಗೋಂ ಕ್ರಿಯತೆ ಖಿಲೈಃ ಎಂಬುದಾಗಿ ಪ್ರತಿಯೊಂದು ಸೂತ್ರಗಳಲ್ಲಿಯೂ ಅನುಷಂಗವಾಗುತ್ತದೆಂದು ಸೂಚಿಸುವುದಕ್ಕಾಗಿ ಹೀಗೆ ಹೇಳಿರುವುದು ಎಂಬುದಾಗಿ ಹೇಳಿದರೆ ಅದು ಸರಿಯಲ್ಲ ಎಂಬುದಾಗಿ ಇಲ್ಲಿ ಹೇಳಿದ್ದಾರೆ. ಹಾಗೆ ಪ್ರತಿಯೊಂದು ಸೂತ್ರಗಳಲ್ಲಿಯೂ ಓಂಕಾರವನ್ನು ಅನುಷಂಗ ಮಾಡಿಕೊಳ್ಳುವುದಾದರೆ ಆ ಎಲ್ಲ ಸೂತ್ರಾರ್ಥದಲ್ಲಿ ಓಂಕಾರದ ಅರ್ಥಕ್ಕೆ ಅನ್ವಯ ಹೇಳಬೇಕಿತ್ತು. ಏಕೆಂದರೆ ಯಾವ ಸೂತ್ರದಲ್ಲಿ ಯಾವ ಪದವನ್ನು ಅನುಷಂಗ ಮಾಡಲಾಗುತ್ತದೋ ಆ ಪದದ ಅರ್ಥವೂ ಸಹ ಸೂತ್ರಾರ್ಥದಲ್ಲಿ ಅನ್ವಯವಾಗುವುದು ಕಂಡಿದೆ. ವ್ಯಾಕರಣದಲ್ಲಿ ಮತ್ತು ಪೂರ್ವಮೀಮಾಂಸೆಯಲ್ಲಿ ಎರಡೂ ಕಡೆಗೂ ಕೂಡ ಇದು ಕಂಡಿದೆ ಅಂತೇಳಿ ಹೇಳ್ತಾರೆ. ಮೊದಲಿಗೆ ವ್ಯಾಕರಣದಲ್ಲಿ ಸೋಜಸಮೋಚ್ಚಷ್ಟಾಭ್ಯಾಂಬಿಷ್ ಅಂತನ್ನುವ ಸೂತ್ರದಲ್ಲಿ ಜ್ಞಾಪ್ರಾತಿಪದಿಕಾದೆಂಬ ಸೂತ್ರವನ್ನು ಅನುಷಂಗ ಮಾಡಿಕೊಳ್ಳಬೇಕು. ಆವಾಗ ನೀ ಆಪ್ ನೀ ಪ್ರತ್ಯಯಾಂತವಾದ ಪ್ರತ್ಯಯಾಂತವಾದ ಶಬ್ದಗಳ ಮುಂದೆ ಮತ್ತು ಪ್ರಾತಿಪದಿಕಗಳ ಮುಂದೆ ಸು ಔಜಸ್ ಮೊದಲಾದ ಪ್ರತ್ಯಯಗಳು ಬರುತ್ತವೆ ಎಂದು ಜ್ಞಾಪ್ರಾತಿಪದಿಕಾದೆಂಬ ಸೂತ್ರದ ಅರ್ಥವು ಅನ್ವಯವಾಗುವುದು ಕಂಡಿದೆ. ಇದು ವ್ಯಾಕರಣ ದೃಷ್ಟಾಂತ. ಇನ್ನು ಎರಡು ಪೂರ್ವಮೀಮಾಂಸಾ ದೃಷ್ಟಾಂತಗಳನ್ನು ಹೇಳ್ತಾರೆ. अच्छिद्रेण पवित्रेण ಅಂತನ್ನುವ ಅಧಿಕರಣ ಅನುಷಂಗೋ ವಾಕ್ಯ ಸಮಾಪ್ತಿ ಸರ್ವೇಷು ತುಲ್ಯಯೋಗಿತ್ವಾತ್ ಅಂತ ಈ ರೀತಿಯಾಗಿ ಸೂತ್ರ. ಇಲ್ಲಿ ಚಿತ್ಪತಿಸ್ತ್ವಾ ಪುನಾತು, ವಾಕ್ಪತಿಸ್ತ್ವಾ ಪುನಾತು, ದೇವಸ್ತ್ವಾ ಸವಿತಾ ಪುನಾತು. ಚಿತ್ಪತಿಯು ನಿನ್ನನ್ನು ಪವಿತ್ರಗೊಳಿಸಲಿ, ವಾಕ್ಪತಿಯು ನಿನ್ನನ್ನು ಪವಿತ್ರಗೊಳಿಸಲಿ, ಸೂರ್ಯದೇವನು ನಿನ್ನನ್ನು ಪವಿತ್ರಗೊಳಿಸಲಿ. ಈ ಮೂರು ಮಂತ್ರಗಳ ಅನಂತರ ಇನ್ನೊಂದು ಮಂತ್ರವಿದೆ, अच्छिद्रेण ಪವಿತ್ರೇಣ ವಸೋ ಸೂರ್ಯಸ್ಯ ರಶ್ಮಿಭಿಃ ಎಂದು. ಚಿತ್ಪತಿತ್ವ ಇತ್ಯಾದಿ ಮೂರು ಮಂತ್ರಗಳಲ್ಲಿ ಕ್ರಿಯಾಪದವಿರುವುದರಿಂದ ನಿರಾಕಾಂಕ್ಷಿತವಾಗಿದೆ. ಆದರೆ अच्छिद्रेण ಇತ್ಯಾದಿ ಮಂತ್ರದಲ್ಲಿ ಕ್ರಿಯಾಪದವಿಲ್ಲದ ಕಾರಣ ಆಕಾಂಕ್ಷೆ ಇದೆ. ಆದ್ದರಿಂದ ಸಾಕಾಂಕ್ಷಿತವಾದ अच्छिद्रेण ಎಂಬ ಮಂತ್ರಕ್ಕೆ ಅವ್ಯವಹಿತ ಪೂರ್ವದಲ್ಲಿರುವ ದೇವಸ್ತ್ವಾ ಸವಿತಾ ಎಂಬುದರ ಜೊತೆಗೆ ಮಾತ್ರ ಅನ್ವಯ ಹೇಳಬೇಕು, ಅಥವಾ ಚಿತ್ಪತಿಸ್ತ್ವ ಇತ್ಯಾದಿ ಮೊದಲ ಮೂರು ಮಂತ್ರಗಳ ಜೊತೆಗೆ ಅನ್ವಯ ಹೇಳಬೇಕು ಎಂದು ಸಂಶಯ ಬರುತ್ತದೆ. ಪೂರ್ವಪಕ್ಷಿಗಳು ಏನು ಹೇಳ್ತಾರೆ ಅಂತಂದರೆ, अच्छिद्रेण ಪವಿತ್ರೇಣ ಇತ್ಯಾದಿಯಾಗಿ ತೃತೀಯ ವಿಭಕ್ತಿ ಕೇಳಿಸುತ್ತದೆ, ಆದರೆ ಕ್ರಿಯಾಪದವಿಲ್ಲದ ಕಾರಣ ಸಾಕಾಂಕ್ಷವಾಗಿಯೇ ಉಳಿಯುತ್ತದೆ. ಆಕಾಂಕ್ಷೆಯ ಪರಿಹಾರಕ್ಕಾಗಿ ದೇವಸ್ತ್ವಾ ಸವಿತಾ ಎಂಬುದರ ಜೊತೆಗೆ ಅನ್ವಯ ಮಾಡಿದರೆ ಸಾಕು. ಒಮ್ಮೆ ಆಕಾಂಕ್ಷೆ ಪರಿಹಾರವಾದ ಮೇಲೆ ಪುನಃ ಆಕಾಂಕ್ಷೆ ಬರುವುದಿಲ್ಲ. ಆದ್ದರಿಂದ ಚಿತ್ಪತಿಸ್ತ್ವ ಇತ್ಯಾದಿ ಎರಡು ಮಂತ್ರಗಳಲ್ಲಿ ಅನುಷಂಗ ಮಾಡಬೇಕಾಗಿಲ್ಲ. ಮತ್ತು ಇವೆರಡು ವಾಕ್ಯಗಳು ನಿರಾಕಾಂಕ್ಷಿತವಾದದ್ದರಿಂದ ಸ್ವಯಂಪೂರ್ಣವಾಗಿವೆ. ಇವುಗಳನ್ನೇ ವಾಕ್ಯಶೇಷ ಸೇರುವುದು ಅನಾವಶ್ಯಕ. ಸಿದ್ಧಾಂತವೇನು ಅಂತಂದರೆ, अच्छिद्रेण ಪವಿತ್ರೇಣ ಎಂಬುದು ತೃತೀಯ ವಿಭಕ್ತ್ಯಂತವಾದ್ದರಿಂದ ಪುನಾತು ಎಂಬ ಕ್ರಿಯಾಪದದ ಜೊತೆಗೆ ಅನ್ವಯ ಹೇಳಲೇಬೇಕು. ಏಕೆಂದರೆ ತೃತೀಯ ವಿಭಕ್ತಿಯು ಪವಿತ್ರೀಕರಣತ್ವವನ್ನು ಹೇಳುತ್ತದೆ. ಇದಕ್ಕೆ ಕ್ರಿಯಾಪದದ ಅವಶ್ಯಕತೆ ಇದ್ದೇ ಇದೆ. ಹಾಗಾಗಿ ಪುನಾತು ಎಂಬುದರ ಜೊತೆಗೆ ಏಕವಾಕ್ಯತ್ವ ಹೇಳಲೇಬೇಕು. ಚಿತ್ಪತಿಸ್ತ್ವ ಇತ್ಯಾದಿ ಮಂತ್ರಗಳು ಪವಿತ್ರ ಕ್ರಿಯೆಯನ್ನು ಪ್ರಕಾಶಿಸುತ್ತವೆ. अच्छिद्रेण ಎಂಬ ವಾಕ್ಯಶೇಷವು ಪವಿತ್ರಗೊಳಿಸುವ ಸಾಧನವನ್ನು ಬೋಧಿಸಿ ತನ್ಮೂಲಕ ಪವಿತ್ರಗೊಳಿಸುವ ಕ್ರಿಯೆಯನ್ನು ಬೋಧಿಸುತ್ತದೆ. ಆದ್ದರಿಂದ ಚಿತ್ಪತಿಸ್ತ್ವ ಇತ್ಯಾದಿ ಮೂರು ವಾಕ್ಯಗಳಲ್ಲಿ ಪ್ರಧಾನವಾದ ಕ್ರಿಯೆಯಿದೆ, ಆದರೆ ತೃತೀಯ ವಿಭಕ್ತಿ ಇಲ್ಲದ ಕಾರಣ ಕರಣ ಇಲ್ಲ. ಇನ್ನು अच्छिद्रेण ಇತ್ಯಾದಿ ವಾಕ್ಯಶೇಷದಲ್ಲಿ ಅಂಗವಾದ ಸಾಧನ ಬೋಧಕ ಪದಗಳಿವೆ, ಕರಣವಿದೆ, ಕ್ರಿಯೆಯಿಲ್ಲ.
ಪ್ರಧಾನ ಕ್ರಿಯೆ ಇದ್ದಲ್ಲಿ ಅಪ್ರಧಾನವಾದ ಅಂಗವಾದ ಕರಣವೂ ಇರಬೇಕು. ಆದ್ದರಿಂದ ಚಿತ್ಪತಿಸ್ತ್ವ ಇತ್ಯಾದಿ ಎರಡು ವಾಕ್ಯಗಳಲ್ಲಿಯೂ ಸಾಧನ ಬೋಧಕ ಪದಗಳಿರುವ ಅಚ್ಛಿದ್ರೇಣ ಎಂಬ ವಾಕ್ಯಶೇಷವನ್ನು ಸೇರಿಸಿಕೊಳ್ಳುವುದು ನ್ಯಾಯಸಮ್ಮತವಾಗಿದೆ. ಇನ್ನೊಂದು ಮೀಮಾಂಸಾ ದೃಷ್ಟಾಂತ ಏನಂತಂದರೆ, ಯಾತೆ ಅಗ್ನಿ ಅಯಾಶಯ ಅಂತನ್ನುವ ಅಧಿಕರಣ. ಜ್ಯೋತಿಷ್ಠೋಮಯಾಗದ ಸಂದರ್ಭದಲ್ಲಿ 3 ಮಂತ್ರಗಳು ಶ್ರುತವಾಗುತ್ತವೆ. ಯಾತೆ ಅಗ್ನಿ ಅಯಾಶಯ ತನೂರ್ವರ್ಷಿಷ್ಠ ಗಹ್ವರೇಷ್ಠ ಉಗ್ರಂ ವಚೋ ಅಪಾವಧೀತ್ ತ್ವೇಷಂ ವಚೋ ಅಪಾವಧೀತ್ ಸ್ವಾಹ. ಯಾತೆ ಅಗ್ನೇ ರಜಾಶಯ ಯಾತೆ ಅಗ್ನೇ ಹರಾಶಯ. ಅಗ್ನಿಯೇ, ನಿನ್ನ ಕಬ್ಬಿಣದ ಶರೀರವು ಎಲ್ಲ ಅಭೀಷ್ಟಗಳನ್ನು ಕೊಡುತ್ತದೆ, ನಮ್ಮ ಹೃದಯ ಗುಹೆಯಲ್ಲಿ ಇರುತ್ತದೆ, ಹಸಿವು ತೃಷೆಗಳನ್ನು ಅಡಗಿಸುತ್ತದೆ, ಎಲ್ಲ ಪಾಪಗಳನ್ನು ಹೃದಯ ಗುಹೆಯಲ್ಲಿ ಇಡುತ್ತದೆ, ಹಸಿವು ತೃಷೆಗಳನ್ನು ಅಡಗಿಸುತ್ತದೆ, ಎಲ್ಲ ಪಾಪಗಳನ್ನು ಪರಿಹರಿಸುತ್ತದೆ, ನಿನಗಿದೋ ಆಹುತಿ. ಅಗ್ನಿಯೇ ನೀನು ರಜತಮಯ, ಅಗ್ನಿಯೇ ನೀನು ಸುವರ್ಣಮಯ ಎಂದು. ಅವುಗಳಲ್ಲಿ ಕೊನೆಯ 2 ಮಂತ್ರಗಳಲ್ಲಿ ವಾಕ್ಯಪೂರ್ತಿ ಆಗಿಲ್ಲ. ತನೂರ್ವರ್ಷಿಷ್ಠ ಇತ್ಯಾದಿ ಮೊದಲನೇ ಮಂತ್ರದಲ್ಲಿರುವ ವಾಕ್ಯಶೇಷವನ್ನು ಮುಂದಿನ 2 ಮಂತ್ರಗಳಿಗೆ ತಂದು ಸೇರಿಸಬೇಕೋ ಅಥವಾ ಬೇರೆ ವಾಕ್ಯಶೇಷಗಳನ್ನು ಅಧ್ಯಾಹಾರ ಮಾಡಿಕೊಳ್ಳಬೇಕೋ ಎಂದು ಸಂದೇಹ ಬರುತ್ತದೆ. ಇಲ್ಲಿ ಪೂರ್ವಪಕ್ಷ ಏನು ಅಂತಂದರೆ, ವೇದವಾಕ್ಯದಲ್ಲಿ ಒಂದು ಕಡೆ ಇರುವ ವಾಕ್ಯಶೇಷವನ್ನು ಇನ್ನೊಂದು ಕಡೆಗೆ ಒಯ್ಯುವುದು ಅವಶ್ಯ. ಅದು ಇದ್ದಲ್ಲಿಯೇ 3 ಮಂತ್ರಗಳಿಗೂ ಏಕಕಾಲದಲ್ಲಿ ಸಂಬಂಧಪಡುವುದು ಶಕ್ಯವಿಲ್ಲ. ಯಾವುದಾದರೊಂದು ಮಂತ್ರಕ್ಕೆ ಸಂಬಂಧಿಸಿರಬೇಕು. 3ನೆಯ ಮಂತ್ರವು ಇದಕ್ಕೆ ದೂರದಲ್ಲಿದೆ, 2ನೇ ಮಂತ್ರವು ಸಮೀಪದಲ್ಲಿದ್ದರೂ ಅದಕ್ಕೆ ಈ ವಾಕ್ಯಶೇಷದ ಸಂಬಂಧವಿಲ್ಲ. ಏಕೆಂದರೆ ವಾಕ್ಯಶೇಷವು ಶೇಷಿಯ ಬಳಿಯಲ್ಲಿ ಅದರ ಕೊನೆಯಲ್ಲಿ ಬರಬೇಕು. ಪ್ರಕೃತದಲ್ಲಿ ವಾಕ್ಯಶೇಷವು ಮೊದಲಿನ ಮಂತ್ರಕ್ಕೆ ಸಂಬಂಧಿಸಿದೆ ಎಂದು ನಿಶ್ಚಯಿಸಬಹುದು. ಅದನ್ನು ಮುಂದಿನ 2 ಮಂತ್ರಗಳಿಗೆ ಸೇರಿಸಲಾಗುವುದಿಲ್ಲ. ನಾವೇ ಅಧ್ಯಾಹಾರದಿಂದ ಇಟ್ಟುಕೊಳ್ಳುವ ವಾಕ್ಯಶೇಷಗಳು ಯಾವುದೇ ಒಂದು ಮಂತ್ರಕ್ಕೆ ಸಂಬಂಧಿಸಿದಂತೆ ವೇದದಲ್ಲಿ ಬಂದಿಲ್ಲದಿರುವುದರಿಂದ ಅವುಗಳಿಗೆ ಈ ಸಮಸ್ಯೆ ಇಲ್ಲ. ಎಲ್ಲ ಮಂತ್ರಗಳಿಗೂ ಅವುಗಳನ್ನು ಸೇರಿಸಿಕೊಳ್ಳಲು ಶಕ್ಯವಿದೆ. ಆದ್ದರಿಂದ ಅಧ್ಯಾಹಾರ ಮಾಡಿಕೊಳ್ಳಬೇಕೆಂದು ಪೂರ್ವಪಕ್ಷ. ಸಿದ್ಧಾಂತವೇನು ಅಂದರೆ, ವೇದದಲ್ಲಿ ಒಂದು ವಾಕ್ಯಶೇಷವನ್ನು ಎಲ್ಲ ಶೇಷಿಗಳಿಗೂ ಸಂಬಂಧಿಸಿದಂತೆ ಒಮ್ಮೆಲೇ ಪಠಿಸಲು ಶಕ್ಯವಿಲ್ಲ. ಬುದ್ಧಿಸ್ಥವಾಗಿರುವ ಮಾತ್ರದಿಂದಲೇ ಆಕಾಂಕ್ಷೆಯಿದ್ದರೆ ಎಲ್ಲ ವಾಕ್ಯಗಳನ್ನೇ ಪುನಃ ಪುನಃ ಪಠಿಸುವುದೂ ಇಲ್ಲ. ಪ್ರಕೃತದಲ್ಲಿ ವಾಕ್ಯಶೇಷವು 3 ಮಂತ್ರಗಳಿಗೂ ಸಂಬಂಧಿಸಿದಂತೆ ಒಮ್ಮೆ ಪಠಿತವಾಗಿದೆ ಎಂದರೆ ತಪ್ಪಾಗುವುದಿಲ್ಲ. ಬೇರೆ ಅಧ್ಯಾಹಾರದ ಅವಶ್ಯಕತೆಯಿಲ್ಲ ಎಂಬುದಾಗಿ ಸಿದ್ಧಾಂತ. ಮೇಲಿನ 2 ಉದಾಹರಣೆಗಳಲ್ಲಿಯೂ ಒಂದು ವಾಕ್ಯಶೇಷವು ಅನೇಕ ಶೇಷಿಗಳೊಡನೆ ಸೇರಿದಾಗ ಅನ್ವಯವಿರುವುದು ಕಂಡುಬರುತ್ತದೆ. ಅಚ್ಛಿದ್ರೇಣ ಪವಿತ್ರೇಣ ಇತ್ಯಾದಿ 3ನೇ ಮಂತ್ರದ ವಾಕ್ಯಶೇಷವು ಮೊದಲಿನ 2 ಮಂತ್ರಗಳೊಡನೆ ಸೇರಿದಾಗ ಎಂಬಲ್ಲಿ ಹೇಳಿದ ಪವಿತ್ರೀಕರಣ ಕ್ರಿಯೆಗೆ ಸಾಧನನೆಂಬುದನ್ನು ಹೇಳುತ್ತದೆ. ಚಿತ್ಪತಿಸ್ತ್ವಾ ಪುನಾತು ವಾಕ್ಪತಿಸ್ತ್ವಾ ಪುನಾತು ಎಂಬಲ್ಲಿ ಹೇಳಿದ ಪವಿತ್ರೀಕರಣ ಕ್ರಿಯೆಗೆ ಸಾಧನವೇನೆಂಬುದನ್ನು ಹೇಳುತ್ತದೆ. ಎಲ್ಲಿಯೂ ಎಡಬಿಡದೆ ಬೀಸುವ ಪವಿತ್ರ ವಾಯುವಿನಿಂದಲೂ ಪ್ರಪಂಚದ ಉಳುವಿಗೆ ಕಾರಣನಾದ ಸೂರ್ಯನ ಕಿರಣಗಳಿಂದಲೂ ಚಿತ್ಪತಿ ವಾಕ್ಯಗಳು ನಿನ್ನನ್ನು ಪವಿತ್ರಗೊಳಿಸಲಿ ಎಂದು ಅನ್ವಯ ಹೊಂದುತ್ತದೆ. ಶರೀರವು ಎಲ್ಲ ಅಭೀಷ್ಟಗಳನ್ನು ಕೊಡುತ್ತದೆ ಎಂದು ಮುಂತಾದ ಮೊದಲನೇ ಮಂತ್ರದ ವಾಕ್ಯಶೇಷವು ಮುಂದಿನ 2 ಮಂತ್ರಗಳಿಗೆ ಸಂಬಂಧಿಸಿದಾಗ ರಜತಮಯ ಸುವರ್ಣಮಯ ಎಂಬ ವಿಶೇಷಣಗಳಿಗೆ ಶರೀರವು ವಿಶೇಷವೆಂದು ಹೇಳುತ್ತಾ ರಜತಮಯವಾದ ಶರೀರವು ಸುವರ್ಣಮಯವಾದ ಶರೀರವು ಎಂದು ಅನ್ವಯ ಹೊಂದುತ್ತದೆ. ಹಾಗೆಯೇ ಪ್ರಕೃತದಲ್ಲಿಯೂ ಪ್ರಥಮ ಸೂತ್ರದ ಓಂಕಾರವು ಜನ್ಮಾದ್ಯಸ್ಯ ಯತಃ ಈ ಪ್ರಪಂಚದ ಉತ್ಪತ್ತಿ ಮುಂತಾದವು ಯಾರಿಂದ ಉಂಟಾಗುತ್ತವೋ ಎಂದು ಮುಂತಾದ ಮುಂದಿನ ಸೂತ್ರಗಳಲ್ಲಿ ಓಂಕಾರವು ಸೇರಿಸಬೇಕಾದರೆ ಅಲ್ಲಿ ಅನ್ವಯವಿರಬೇಕು. ಆದರೆ ನೀವು ಅನ್ವಯ ಹೇಳುವುದಿಲ್ಲ. ಹೀಗೆ ಓಂಕಾರದ ವಿಷಯದಲ್ಲಿ ಸುಧೆಯ ಮೇಲೆ 6 ಆಕ್ಷೇಪಗಳು ಬಂದಿವೆ. ಅವುಗಳಲ್ಲಿ ಮೊದಲನೆಯ ಆಕ್ಷೇಪವನ್ನು ನಾತ್ರ ಇತ್ಯಾದಿಯಾಗಿ ಪರಿಹರಿಸುತ್ತಿದ್ದಾರೆ. ಉಚ್ಯತೆ ನಾತ್ರ ಊಹ ಶಬ್ದ ಮಂತ್ರ ಸಾಮ ಸಂಸ್ಕಾರೋಹ ಇತ್ಯಾದಾವಿವ ಕರ್ಮವ್ಯುತ್ಪತ್ತ್ಯ ವಿಚಾರಪರಃ ಕಿಂತು ಅಧ್ಯಾಹಾರಸ್ತರ್ಕ ಊಹಃ ಇತಿ ಪ್ರಸಿದ್ಧೇಃ ಭಾವವ್ಯುತ್ಪತ್ತ್ಯ ಅಧ್ಯಾಹಾರವಾಚಕಃ. ಸುಧೆಯಲ್ಲಿ ಊಹ ಎಂದಿರುವುದು ಮೀಮಾಂಸಕರು ಹೇಳುವ ಊಹವನ್ನಲ್ಲ. ಮೀಮಾಂಸಕರು ಊಹವನ್ನು ಮಂತ್ರೋಹ, ಸಾಮೋಹ, ಸಂಸ್ಕಾರೋಹ ಎಂದು 3 ವಿಧವೆನ್ನುತ್ತಾರೆ. ಅಗ್ನಯೇ ದುಷ್ಟಂ ಎಂಬ ಮಂತ್ರವನ್ನು ಸೂರ್ಯಾಯ ದುಷ್ಟಂ ಎಂದು ವ್ಯತ್ಯಾಸ ಮಾಡಿ ಹೇಳುವುದು ಮಂತ್ರೋಹ. ಯದ್ಯೋನ್ಯಾಂ ತದುತ್ತರಯೋರ್ಗಾಯತಿ. ಯಾವ ಸಾಮವನ್ನು ತನ್ನ ಉತ್ಪತ್ತಿ ಸ್ಥಾನವಾದ ರುಚಿಯಲ್ಲಿ ಹಾಡಬೇಕಾಗಿದೆಯೋ ಅದನ್ನೇ ಉತ್ತರಾ ಗ್ರಂಥದಲ್ಲಿ ಪಠಿಸಿರುವ 12 ರುಚಿಗಳಲ್ಲಿಯೂ ಹಾಡಬೇಕು.
ಕವತೀಷು ರಥಂತರಂ ಗಾಯತಿ, ಕಕಾರದಿಂದ ಕೂಡಿದ ರುಚಿಗಳಲ್ಲಿ ರಥಂತರ ಸಾಮವನ್ನು ಹಾಡಬೇಕು ಎಂದು ಮುಂತಾಗಿ ಹೇಳಿದಂತೆ ವೇದ ಸಾಮ ಗ್ರಂಥದಲ್ಲಿ ಉತ್ಪತ್ತಿ ಸ್ಥಾನವಾದ ರುಚಿಯಲ್ಲಿ ಹೇಳಿದ ಸಾಮವನ್ನು ಉತ್ತರಾ ಗ್ರಂಥದಲ್ಲಿ ಪಠಿತವಾದ ರುಚಿಗಳಲ್ಲಿ ಅವುಗಳಿಗೆ ಅನುಗುಣವಾಗಿ ಸ್ವಲ್ಪ ವ್ಯತ್ಯಾಸದಿಂದ ಹಾಡುವುದು ಸಾಮೋಹ. ಪ್ರಕೃತಿಯಲ್ಲಿ ವ್ರೀಹಿ ನವಹಂತಿ, ಭತ್ತವನ್ನು ಕುಟ್ಟಬೇಕೆಂದು ಹೇಳಿದ ಸಂಸ್ಕಾರವನ್ನು ವಿಕೃತಿಯಲ್ಲಿ ನೀವಾರದಂತಹ ಬೇರೆ ಧಾನ್ಯಗಳಿಗೆ ಉಚಿತ ರೀತಿಯಲ್ಲಿ ಅನುಷ್ಠಾನ ಮಾಡುವುದು ಸಂಸ್ಕಾರೋಹ. ಈ ಎಲ್ಲ ಕಡೆಗಳಲ್ಲಿಯೂ ಊಹ ಎಂಬ ಶಬ್ದವು ಊಹಿಸಲ್ಪಡುವಂತಹದ್ದು ಎಂಬ ಅರ್ಥದಲ್ಲಿ ಕರ್ಮಾರ್ಥಕ ಪ್ರತ್ಯಯದಿಂದ ನಿಷ್ಪನ್ನವಾದದ್ದು. ಅದಕ್ಕೆ ಅನುಷ್ಠಾನ ಕ್ರಮದ ವ್ಯತ್ಯಾಸದಿಂದ ವ್ಯತ್ಯಾಸ ಹೊಂದಿರುವ ಮಂತ್ರ ಸಾಮ ಮುಂತಾದದ್ದು ಎಂಬುದಾಗಿ ಅರ್ಥ. ಆದರೆ ಸುಧೆಯಲ್ಲಿ ಈ ಅರ್ಥವನ್ನು ಇಟ್ಟುಕೊಂಡಿಲ್ಲ. ಊಹವೆಂದರೆ ಊಹಿಸುವುದು, ಅದ್ಯಾಹಾರ ಎಂದರ್ಥವನ್ನು ಇಟ್ಟುಕೊಂಡಿದ್ದಾರೆ. ಊಹಿಸುವುದು ಎಂಬ ಅರ್ಥದ ಊಹಧಾತುವಿಗೆ ಭಾವಾರ್ಥಕ ಘೈ ಪ್ರತ್ಯಯ. ಧಾತುವಿನ ಕೊನೆಯ ಹಿಂದಿನ ಅಕ್ಷರ ಊಕಾರವು ಹ್ರಸ್ವವಲ್ಲದುದರಿಂದ ಅದಕ್ಕೆ ಗುಣಾದೇಶವಿಲ್ಲ. ಹೀಗೆ ನಿಷ್ಪನ್ನವಾದ ಊಹ ಶಬ್ದಕ್ಕೆ ಅದ್ಯಾಹಾರವು ಅರ್ಥ ಎಂಬುದು ಅದ್ಯಾಹಾರ ತರ್ಕ ಊಹ ಎಂದು ಕೋಶಗಳಲ್ಲಿ ಪ್ರಸಿದ್ಧವಾಗಿದೆ. ವಾರ್ತಿಕಕಾರರಿಗೂ ಇದು ಸಮ್ಮತವೆಂದು ಅತಯೇವ ಇತ್ಯಾದಿ ವಾಕ್ಯದಿಂದ ಹೇಳ್ತಾ ಇದ್ದಾರೆ. ಅತಯೇವ ಟುಕ್ಟೀಕಾಯಾಂ ನವಮೇ ಊಹೋ ನಾಮ ತರ್ಕಣ ಸಾ ಚ ಏಕರೂಪಾ ಮಂತ್ರಸಾಮ ಸಂಸ್ಕಾರೇಷು ಕ್ರಿಯಮಾಣ ಇತ್ಯಾದಿನ ತರ್ಕೇ ಏವ ಮುಖ್ಯಃ ಊಹಃ ತದ್ವಿಷಯತ್ವಾತ್ ಮಂತ್ರಾದೇಃ ಅನ್ಯಥಾತ್ವಮಪಿ ಊಹಃ ಇತ್ಯುಕ್ತಂ. ಆದ್ದರಿಂದಲೇ ಟುಕ್ಟೀಕಾದಲ್ಲಿ ಹೀಗೆ ಹೇಳಿದ್ದಾರೆ. ಏನು ಹೇಳಿದ್ದಾರೆ ಅಂತಂದರೆ, ತ್ರಿವಿಧಶ್ಚ ಊಹಃ ಇತ್ಯೇತದಯುಕ್ತಂ ಕಥಂ ಊಹೋ ನಾಮ ವಿತರ್ಕಣ ಸಾ ಚ ಏಕರೂಪ ಮಂತ್ರಸಾಮ ಸಂಸ್ಕಾರೇಷು ಕ್ರಿಯಮಾಣ ಚ ತಸ್ಯಾಃ ಕಶ್ಚಿದ್ ವಿಶೇಷಃ ಸಾಮಗ್ರಹಣ ಅನರ್ಥಕ್ಯಂ ಚ ಮಂತ್ರಗ್ರಹಣೇನ ಚ ಉಪಾತ್ತತ್ವಾತ್ ಅತ್ರ ವರ್ಣಯಂತಿ. ನೈವ ವಯಂ ಊಹಸ್ಯ ಪ್ರಭೇದಂ ಪ್ರತಿಜಾನೀಮಃ ಕಿಂತು ವಿಷಯಮಸ್ಯ ನಿರೂಪಯಾಮಃ ಇತಿ ಟುಕ್ಟೀಕಾಯಾಂ ಏತದ್ವ್ಯಾಖ್ಯಾನ ತಂತ್ರರತ್ನೇ ಚ ತ್ರಿವಿಧಶ್ಚ ಊಹಃ ಇತ್ಯೇತದಯುಕ್ತಂ ಭಾಷ್ಯಂ. ಊಹೋ ನಾಮ ವಿತರ್ಕಣ ನ ತರ್ಕಣ ಮಾತ್ರಂ ಕಿಂತು ವಿಶಿಷ್ಟತರ್ಕಣ ಯಯಾ ಧರ್ಮಾಣಾಂ ಸೂರ್ಯಾಯಜುಷ್ಟಂ ಇತ್ಯಾದಿ ರೂಪೇಣ ಅನ್ಯಥಾಭಾವೋ ನಿಶ್ಚೀಯತೆ ಇತ್ಯಾದಿ ರೂಪೇ ಚ ತರ್ಕಸ್ಯೈವ ಮುಖ್ಯಾರ್ಥತ್ವಾಭಿಧಾನಾತ್ ತದ್ವಿಷಯತ್ವಾತ್ ಮಂತ್ರಾದೇಃ ಅನ್ಯಥಾತ್ವಂ ಅಮುಖ್ಯ ಊಹಃ ಇತ್ಯುಕ್ತಂ ಇತ್ಯರ್ಥಃ. ಈ ರೀತಿಯಾಗಿ ಟುಕ್ಟೀಕಾದಲ್ಲಿ ಹೇಳಿದ್ದಾರೆ. ಮುಂದಿನ ಸೂತ್ರಗಳಲ್ಲಿ ಆಕಾಂಕ್ಷೆ ಇಲ್ಲದಿರುವುದರಿಂದ ಓಂಕಾರದ ಅದ್ಯಾಹಾರವು ಅಯುಕ್ತ ಎಂಬ ಎರಡನೆಯ ಆಕ್ಷೇಪಕ್ಕೆ ತತ್ರ ಚ ಎಂದು ಸಮಾಧಾನ ಹೇಳುತ್ತಿದ್ದಾರೆ. ತತ್ರ ಚ ಸ್ರವತ್ಯನೋಂಕೃತಂ ಇತಿ ಶ್ರುತಿರೇವ ಮಾನಂ. ಯದ್ಯಪ್ಯತ್ರ ಶ್ರವಣ ವಿಶರಣ ಪರಿಹಾರರೂಪ ಅದೃಷ್ಟಫಲಾರ್ಥತ್ವಂ ಶ್ರುತಂ ತಥಾಪಿ ದೃಷ್ಟಸ್ಯ ಅಪೇಕ್ಷಿತಸ್ಯ ಅರ್ಥಪ್ರತ್ಯಯಸ್ಯಾಪಿ ಫಲತ್ವಸಂಭವಾತ್ ನ ತತ್ಯಾಗಃ. ಸೂತ್ರದಲ್ಲಿ ಓಂಕಾರ ಇಲ್ಲದಿದ್ದರೆ ವಾಕ್ಯ ಸಮಾಪ್ತಿ ಆಗುವುದಿಲ್ಲವೆಂದೇ ಅಂತ ಏನಿಲ್ಲ. ಬ್ರಹ್ಮಶಬ್ದದಿಂದಲೇ ವಾಕ್ಯ ಸಮಾಪ್ತಿ ಮಾಡಬಹುದು. ಆದರೆ ಸ್ರವತ್ಯನೋಂಕೃತಂ ಎಂಬ ವಿಧಿಬಲದಿಂದ ಆದ್ಯಂತಗಳಲ್ಲಿ ಓಂಕಾರವನ್ನು ಉಚ್ಚರಿಸಬೇಕು. ಸ್ಪಷ್ಟವಾಗಿ ಆದ್ಯಂತಗಳಲ್ಲಿ ಓಂಕಾರವನ್ನು ಉಚ್ಚರಿಸಬೇಕೆಂಬ ವಿಧಿ ಇಲ್ಲದಿದ್ದರೂ ಓಂಕಾರದ ಉಚ್ಚಾರಣೆ ಮಾಡದಿದ್ದರೆ ನಿಂದೆ ಮಾಡಿದ್ದಾರೆ. ಆದ್ದರಿಂದ ಓಂಕಾರೋಚ್ಚಾರಣಂ ಅನ್ಯಥಾ ನಿಂದಾಶ್ರವಣಂ ನೋಪಪದ್ಯತೆ ಎಂಬ ಅನ್ಯಥಾನುಪಪತ್ತಿಯಿಂದ ಓಂಕಾರವನ್ನು ಅದ್ಯಾಹಾರ ಮಾಡಿಕೊಳ್ಳಬೇಕು. ಆಕಾಂಕ್ಷೆ ಇಲ್ಲದಿದ್ದರೂ ವಿಧಿಯ ಬಲದಿಂದ ಓಂಕಾರದ ಅದ್ಯಾಹಾರ ಮಾಡಿಕೊಳ್ಳುವುದಾದರೆ ಅದು ಅದೃಷ್ಟಫಲಕ್ಕಾಗಿ ಹೊರತು ಅರ್ಥವಿವಕ್ಷೆ ಇದೆ ಎಂಬ ದೃಷ್ಟಫಲವನ್ನು ಹೇಳಲಾಗದು. ಆದ್ದರಿಂದ ಸುಧಾ ವಿರೋಧ ಬರುತ್ತದೆ ಎಂಬ ಐದನೇ ಆಕ್ಷೇಪವನ್ನು ಯದ್ಯಪಿ ಇತ್ಯಾದಿ ವಾಕ್ಯದಿಂದ ಪರಿಹರಿಸುತ್ತಿದ್ದಾರೆ. ಯದ್ಯಪಿ ಅತ್ರ ಶ್ರವಣ ವಿಶರಣ ಪರಿಹಾರ ರೂಪ ಅದೃಷ್ಟಫಲಾರ್ಥತ್ವಂ ಶ್ರುತಂ ತಥಾಪಿ ದೃಷ್ಟಸ್ಯ ಅಪೇಕ್ಷಿತಸ್ಯ ಅರ್ಥಪ್ರತ್ಯಯಸ್ಯಾಪಿ ಫಲತ್ವ ಸಂಭವಾತ್ ನ ತತ್ಯಾಗಃ ಎಂಬುದಾಗಿ. ಓಂಕಾರವು ಪೂರ್ಣತ್ವವೆಂಬ ಅರ್ಥವನ್ನು ಹೇಳುವುದರಲ್ಲಿ ಸಂದೇಹವಿಲ್ಲ. ಓಮಿತ್ಯೇತದಕ್ಷರಂ ಉದ್ಗೀತಮುಪಾಸೀತ ಎಂದು ಮುಂತಾದ ವಿಷಯವಾಕ್ಯಗಳಲ್ಲಿ ಸಿದ್ಧಾಂತಯುಕ್ತಿ ಸೂಚನೆಗಾಗಿ ಸೂತ್ರದಲ್ಲಿ ಅಪೇಕ್ಷಿತವಾಗಿದೆ. ಇದನ್ನು ಮುಂದಿನ ಮೂಲದಲ್ಲಿ ವಿವರಿಸುತ್ತಾ ಇದ್ದಾರೆ. ಏವಂಚ ಶಿಷ್ಟಕೃತಾದಿವತ್ ಓಂಕಾರೋಚ್ಚಾರಣಂ ಉಭಯಾರ್ಥಂ ಎಂಬುದಾಗಿ. ಓಂಕಾರ ಉಚ್ಚಾರಣೆಗೆ ದೃಷ್ಟ ಅದೃಷ್ಟವೆಂಬ ಎರಡು ವಿಧದ ಫಲಗಳಿದೆ ಎನ್ನಲು ಮೀಮಾಂಸಾ ದೃಷ್ಟಾಂತವನ್ನು ಇಲ್ಲಿ ಹೇಳ್ತಾ ಇದ್ದಾರೆ.
ಆಶ್ರಯಿಷು ಅವಿಶೇಷೇಣ ಭಾವಾರ್ಥಃ ಪ್ರತೀಯತೆ ಅಂತನ್ನುವ ಅಧಿಕರಣದಲ್ಲಿ ಶಿಷ್ಟಕೃತ್ ಸ್ವಾಹಾಕಾರ ಪಶುಪುರೋಡಾಶ ಮುಂತಾದ ಯಾಗಗಳಿಗೆ ಕೇವಲ ದೃಷ್ಟಫಲವೋ ಅಥವಾ ಅದೃಷ್ಟಫಲವೋ ಇದೆಯೋ ಎಂಬುದಾಗಿ ಸಂದೇಹ. ಪ್ರಕೃತಯಾಗದ ದೇವತೆಗಳ ಸ್ಮರಣೆ, ಕೊನೆಯಲ್ಲಿ ಉಳಿದ ಹವಿಸ್ಸಿನ ವಿನಿಯೋಗಗಳಂತಹ ದೃಷ್ಟಫಲಗಳು ಸಿಗುವಾಗ ಅದರಿಂದಲೇ ಫಲವೇನೆಂಬ ಆಕಾಂಕ್ಷೆ ಪರಿಹಾರವಾಗುವಾಗ ಜೊತೆಗೆ ಅದೃಷ್ಟ ಫಲವನ್ನು ಏಕೆ ಕಲ್ಪಿಸಬೇಕು ಎಂದು ಪೂರ್ವಪಕ್ಷ. ಮಂತ್ರೋಚ್ಚಾರಣೆಯಿಂದ, ಪ್ರಕೃತಿಯಾಗದ ದೇವತೆಗಳ ಸ್ಮರಣೆಯಿಂದ, ಹವಿಸ್ಸಿನ ಅಗ್ನಿಯಲ್ಲಿ ಅರ್ಪಿಸುವುದರಿಂದ, ಹವಿಸ್ಸಿನ ವಿನಿಯೋಗದಿಂದ ದೃಷ್ಟ ಪ್ರಯೋಜನವನ್ನು ಅಂಗೀಕರಿಸಬಹುದು. ಆದರೆ ಹವಿಸ್ಸನ್ನು ಇದಂ ನವಮ ಎಂದು ಮನಸ್ಸಿನಲ್ಲಿ ತ್ಯಾಗ ಮಾಡುವುದಕ್ಕೆ ಯಾವುದೇ ದೃಷ್ಟ ಪ್ರಯೋಜನವಿಲ್ಲ. ಅದೃಷ್ಟ ಫಲವನ್ನೇ ಹೇಳಬೇಕು. ಯಾಗದಲ್ಲಿ ಒಟ್ಟು 3 ಅಂಶಗಳು: ಮಂತ್ರ, ದ್ರವ್ಯ ಪ್ರಕ್ಷೇಪ, ದ್ರವ್ಯತ್ಯಾಗ ಎಂದು. ಇವುಗಳ ಮಧ್ಯೆ ಮಂತ್ರ ಮತ್ತು ದ್ರವ್ಯ ಪ್ರಕ್ಷೇಪಗಳಿಗೆ ದೃಷ್ಟ ಪ್ರಯೋಜನವಿದ್ದರೂ ದ್ರವ್ಯತ್ಯಾಗಕ್ಕೆ ಅದೃಷ್ಟ ಪ್ರಯೋಜನವನ್ನೇ ಹೇಳಬೇಕು. ಹೀಗೆ ಬೇರೆ ಬೇರೆ ಅಂಶಗಳನ್ನಿಟ್ಟುಕೊಂಡು ಒಂದು ಯಾಗಕ್ಕೆ ದೃಷ್ಟ ಅದೃಷ್ಟ ಎಂಬ 2 ವಿಧದ ಫಲಗಳನ್ನೂ ಹೇಳಬಹುದು ಎಂದು ಸಿದ್ಧಾಂತ. ಶಿಷ್ಟಕೃತ್ಯಾಗವನ್ನು ಎಲ್ಲ ಯಾಗಗಳ ಕೊನೆಯಲ್ಲಿ ಮಾಡಲಾಗುತ್ತದೆ. ಯಾಗದಲ್ಲಿ ಉಳಿದ ಎಲ್ಲ ಹವಿಸ್ಸನ್ನು ಅಗ್ನಿಗೆ ಸಮರ್ಪಿಸಲಾಗುತ್ತದೆ. ಅಗ್ನಿಗೆ ಸಮರ್ಪಿಸುವಾಗ ದೇವತಾ ಸ್ಮರಣೆಯನ್ನು ಮಾಡಬೇಕು. ಶಿಷ್ಟಕೃತ್ಯಾಗದಲ್ಲಿ ದೃಷ್ಟ ಅದೃಷ್ಟವೆಂಬ 2 ಪ್ರಯೋಜನಗಳಿಲ್ಲವೇ? ಅದರಂತೆ ಓಂಕಾರಕ್ಕೂ 2 ಪ್ರಯೋಜನಗಳನ್ನು ಹೇಳಬಹುದು. ಗುಣಪೂರ್ಣತ್ವವೆಂಬ ಅರ್ಥವನ್ನು ಪ್ರತಿಪಾದಿಸುವುದರಿಂದ ದೃಷ್ಟ ಪ್ರಯೋಜನವಿದೆ. ಸ್ರವತ್ಯನೋಂಕೃತಂ ಬ್ರಹ್ಮ ಎಂಬ ಶ್ರುತಿಯಂತೆ ಶ್ರವಣ ವಿಶರಣ ದೋಷವನ್ನು ಪರಿಹರಿಸುವುದರಿಂದ ಅದೃಷ್ಟ ಪ್ರಯೋಜನವೂ ಇದೆ.